ಪ್ರಸಾದ ಪ್ರಮಾದ ಪರಿಹಾರ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆದಂತಹ ಹಿನ್ನೆಲೆಯಲ್ಲಿ ಆ ಸನ್ನಿಧಾನದಲ್ಲಿ ಶುದ್ಧೀಕರಣ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಸಾದವನ್ನ ತಿಂದಂತಹ ಭಕ್ತರ ಪಾಡೇನು ಅನ್ನುವಂತಹ ಪ್ರಶ್ನೆ, ಭಕ್ತರಿಗೆ ಪ್ರಾಯಶ್ಚಿತ್ತತೆ ಏನು ಅನ್ನುವಂತಹ ಹಿನ್ನೆಲೆಯಲ್ಲಿ ಭಕ್ತರ ಅನುಮಾನಗಳಿಗೋಸ್ಕರವೇ ಈ ವಿಶೇಷವಾದಂತಹ ಕಾರ್ಯಕ್ರಮ. ಗುರುಜಿ, ತಾವು ಲಡ್ಡುವಿನ ಪ್ರಸಾದದ ಬಗ್ಗೆ ಹೇಳ್ತಾ ಇದ್ರಿ, ಅದರ ಇತಿಹಾಸವನ್ನ ತಿಳಿಸ್ಕೊಡ್ತಾ ಇದ್ರಿ. ತಿರುಪತಿ ತಿಮ್ಮಪ್ಪನ ಲಡ್ಡುವಿಗೆ 500 ವರ್ಷಗಳ ಇತಿಹಾಸ ಇದೆ. ಸೊ ತಾವು ಆಗಲೇ ಹೇಳಿದ್ರಿ, ಸೇಮ್ ಏನೆಲ್ಲ ವಸ್ತುಗಳನ್ನು ಅಲ್ಲಿ ಬಳಕೆ ಮಾಡಿ ಪ್ರಸಾದ ಮಾಡ್ತಾರೋ ಅದನ್ನೇ ನಾವು ಮಾಡಿದ್ರೆ ಅಥವಾ ಆ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ಮಾಡಿದ್ರೂ ಕೂಡ ಆ ರುಚಿ ಬರಲ್ಲ ಅಂತ. ಯಾಕೆ ಗುರುಜಿ, ಏನು ರಹಸ್ಯ ಅದು? ಏನು ಅಂದರೆ ದೇವ ಸಾನ್ನಿಧ್ಯ ಅನ್ನೋದಕ್ಕೆ ಒಂದಿರುತ್ತೆ. ನೀನು ಫಾರ್ ಎಕ್ಸಾಂಪಲ್ ಒಂದು ಚಿತ್ರಾನ್ನ ಮೊಸರನ್ನ ನಿಮ್ಮ ಮನೇಲೆ ಮಾಡು ಅಥವಾ ದೇವಸ್ಥಾನದಲ್ಲಿ ಮಾಡು, ಅಲ್ಲಿ ಮಾಡೋ ಪಾತ್ರೆಯಲ್ಲಿ ಅಥವಾ ಅಲ್ಲಿ ಮಾಡೋ ಸಾನ್ನಿಧ್ಯದಲ್ಲಿ ಭಗವಂತ ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೆ ಪ್ರಸಾದ ಅನ್ನೋದು. ಮೊಸರನ್ನ ನಿಮ್ಮ ಮನೇಲಿ ಮಾಡು, ಸೇಮ್ ಅಷ್ಟೇ ಚೆನ್ನಾಗಿ ಮಾಡು, ಇನ್ನೂ ಸೂಪರ್ ಚೆನ್ನಾಗಿ ಮಾಡು, ಅಲ್ಲಿ ಮಾಡಿದಷ್ಟು ರುಚಿ ಇಲ್ಲಿ ಬರಲ್ಲ ಯಾವುದೇ ದೇವಸ್ಥಾನದಲ್ಲಾಗಿ. ಆ ರೀತಿ ಒಂದು ಸಾನ್ನಿಧ್ಯ ಯಾಕೆಂದರೆ ತಿರುಪತಿ ಸ್ವಯಂ ವಿಷ್ಣು ದಿವಾಕರ ಅಂತ ಕರಿತೀವಿ. ಭೂಲೋಕದಲ್ಲಿ ಪ್ರಾತಃ ಕಾಲೆ ಮಹಾವಿಷ್ಣು ಅಂದರೆ ಅಂಥ ಒಂದು ವಿಷ್ಣುಗೆ ಅಂಶ ಇರ್ತಕ್ಕಂಥ ಬ್ರಹ್ಮ, ಮಾಧ್ಯಾಹ್ನಿಕ ಮಹೇಶ್ವರ, ಸಾಯಂ ಸಂಧ್ಯಾಕಾಲೆ ಸ್ವಯಂ ವಿಷ್ಣು ದಿವಾಕರ ಅಂತ ಕರಿತೀವಿ. ಸೊ 3,000,000 ದೇವತೆಗಳ ಅನುಗ್ರಹ, ಯಕ್ಷ ಕಿನ್ನರ ಕೆಂಪುರುಷ ಗಂಧರ್ವ ಅಂದರೆ ಕಲಿಯುಗದ ಅಂತ್ಯಕಾಲಕ್ಕೆ ಕರ್ಮಭೂಮಿ ಪುಣ್ಯಭೂಮಿ ಅಂತ ಇರುತ್ತೆ. ಎರಡು ಭಾರತ ದೇಶ ಅಂದರೆ ಕರ್ಮಭೂಮಿ ಪುಣ್ಯಭೂಮಿ ಅಂತ ಕರೀತಾರೆ. ಪುಣ್ಯಭೂಮಿ ಉತ್ತರ ಭಾರತ, ಕರ್ಮಭೂಮಿ ದಕ್ಷಿಣ ಭಾರತ, ಯಾವತ್ತೂ ಅಷ್ಟೇನೆ. ಸೊ ಪುಣ್ಯಭೂಮಿಯಲ್ಲಿ ಹೇಗಿದ್ದಾನೆ ಜಗನ್ನಾಥ ಅಂದರೆ ಸಾಕ್ಷಾತ್ ಪುರಿಯಲ್ಲಿ ಇರ್ತಕ್ಕಂಥ ಜಗನ್ನಾಥ ಪುನರ್ಜನ್ಮ. ಅವನಿಗೆ ಇವತ್ತು 17 ವಯಸ್ಸು, ಹುಟ್ಟಾಗ್ಬಿಟ್ಟಿದ್ದಾನೆ ಶ್ರೀನಿವಾಸ. ಮಹಾಲಕ್ಷ್ಮಿಗೂ 17 ವಯಸ್ಸು ಹುಟ್ಟಾಗೋಗಿದೆ. ಎಲ್ಲಿ ಒರಿಸ್ಸಾಯಿಂದ ಒಂದು 20-25 ಕಿಲೋಮೀಟರ್ ದೂರದಲ್ಲಿ ಮಹಾಲಕ್ಷ್ಮಿ, ಕರೆಕ್ಟಾಗಿ 40 ಕಿಲೋಮೀಟರ್ ದೂರದಲ್ಲಿ ಮಹಾವಿಷ್ಣು ಹುಟ್ಟಾಗಿದೆ. ಅದಕ್ಕೆ ಕಲಿಯುಗದ ಅಂತ್ಯಕಾಲ ಅಂತ ಕರಿತೀವಿ. 2022ರಿಂದಾನೇ 2032 ವರ್ಷದ 7 ವರ್ಷದಲ್ಲಿ ಕಲಿಯುಗದ ಅಂತ್ಯಕಾಲಕ್ಕೆ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ. ಸೊ ಸತ್ಯಯುಗದಲ್ಲಿ ಏನು ಅಂದರೆ ಎಲ್ಲ ಕರ್ಮಗಳು ಮಾಡಿರ್ತಾವಲ್ಲ ಹಾಗೆ. ಸೊ ತಿರುಪತಿಲಿ ಇವತ್ತಿಗೂ ನೋಡು ಒಂದು ಪಚ್ಕರ್ಪೂರ ಹಾಕ್ತಾರೆ. ಏನಮ್ಮ, ಪ್ರತಿಯೊಂದು ಪ್ರಸಾದಕ್ಕೂ ಪಚ್ಕರ್ಪೂರ ಹಾಕಲೇಬೇಕು. ತೀರ್ಥವಾಗಲಿ ವಿಶೇಷವಾಗಲಿ ನೈವೇದ್ಯ ಇಟ್ಟೇ ಅವನಿಗೆ ತೊಗೊಳ್ಳೋದು. ಆಮೇಲೆ ಸೀನಪ್ಪನ ನೀವೆಲ್ಲ ವೀಕ್ಷಕರೇ ನೋಡಬೇಕು. ಶ್ರೀನಿವಾಸನ್ ಯಾವುದಾದ್ರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಡ, ಆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ, ಅಥವಾ ಈಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಹೋಗ್ಬಿಟ್ಟು ಬಂದ ತಕ್ಷಣ ಇನ್ನೊಂದು 10 ದಿವಸ ಬಿಟ್ಟು ಅಥವಾ ಯಾವ್ದಾದ್ರು ಒಂದು ತಿಂಗಳು ಬಿಟ್ಟು ತಿರುಗಿ ಆ ಮುಖದಲ್ಲಿ ಬಾನ್ಸೋಡೆ ಆಂಜನೇಯ, ಓ ಇಲ್ಲಿರೋ ಈಶ್ವರ ಅಂತನೋ ತಿರುಗಿ ಮುಖದ ಮೇಲೆ ಕರೆಕ್ಟಾಗಿ ಜ್ಞಾಪಕ ಬರುತ್ತೆ. ವೆಂಕಟರಮಣ ಮಾತ್ರ ಹೋಗ್ಬಿಟ್ಟು ವಾಪಸ್ ಬಂದ್ರು ತಿರುಗಿ ಆ ಫೇಸ್ ಕಟ್ಟು ಅವನು ತಿರುಗಿ ಕಣ್ಣಲ್ಲಿ ಗೋಚರ ಆಗಲ್ಲ. ಯಾಕೆ ಅಂದರೆ ಕರೋನಾ ಟೈಮಲ್ಲಿ ತುಂಬ ಸಣ್ಣಗಿದ್ದ. ನನ್ನ ಅನುಭವ ನಿಮ್ಗೆ ಹೇಳ್ತೀನಿ, ತುಂಬ ಸಣ್ಣಗಿದ್ದ. ಏನು ಹಿಂಗೆ ಸಣ್ಣಗಾಗ್ಬಿಟ್ಟಿದ್ಯಾ ಸೀನಪ್ಪ, ಏನು ಇದರದವ್ರು ಊಟ ಗೀಟ ನಿನಗೂ ಆಗ್ತಾ ಇದ್ದಾರೋ ನೈವೇದ್ಯ ಹೇಳ್ತಾ ಇರಲ್ಲ ಅಂತ. ನಿಜ ಹೇಳಬೇಕು ಅಂದರೆ ಪಾಪ ಆಗಲೇ ಯಾರೋ ಒಬ್ಬರು ಕೇಳಿದ್ರು, ಎಲ್ಲಿಂದ ಚನ್ನಪಟ್ಟಣ ಎಲ್ಲ ಚಂದ್ರಶೇಖರ ಅವ್ರು ಏನು ಕೇಳಿದ್ರು, ಹೀಗೆಲ್ಲ ಗೌರವ ನಡೆಯುತ್ತಂದ್ರೆ ನೋಡಿ ಯಾವತ್ತೂ ತಿಳ್ಕೊಳ್ಳಿ, ನೈವೇದ್ಯ ಅವ್ರು ತೊಗೊಂಬರೋದಿರಲಿ. ಅಕ್ಕಿ ಪುಳಿಯೋಗರೆಗೆ ಎಲ್ಲಿಂದ ಬರ್ತಿತ್ತು ಅಂದರೆ ಪ್ಲಾಟ್ಯೂ ಲ್ಯಾಂಡ್ ಆಫ್ ಇಂಡಿಯಾ, ಅಸ್ಸಾಂ ಹತ್ರ ಪ್ಲಾಟ್ಯೂ ಲ್ಯಾಂಡ್, ಗ್ಯಾಂಜಸ್ ಅಂತ ಗಂಗೆ ಬಂದು ಆ ಪ್ಲಾಟ್ಯೂ ಲ್ಯಾಂಡ್ ಒಳಗೆ ಸೇರುತ್ತೆ. ಇದನ್ನು ಅಕ್ಬರ್ಗೆ, ಕೃಷ್ಣದೇವರಾಯರಿಗೆ ಅದೇ ಅಕ್ಕಿ ನಾರ್ಮುಡಿ ಅಕ್ಕಿ ಅಂತ, ಅದನ್ನು ಗೋವಿಂದ ಭೋಗ್ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ. ನಮ್ಮಲ್ಲಿ ನಾರ್ಮುಡಿ ಅಕ್ಕಿನ ವಿಶೇಷವಾಗಿರ್ತಕ್ಕಂಥ ಅದೇ ಅಕ್ಕಿ ಇಲ್ಲಿ ಪ್ರಸಾದಕ್ಕೆ ಬರ್ತಾ ಇತ್ತು. ಯಾವುದಕ್ಕೆ? ಪುಳಿಯೋಗರೆಗೆ, ಪೊಂಗಲ್ಗೆ. ಮೊಸರನ್ನಕ್ಕೆ ಬರ್ತಾ ಇದ್ದಿದ್ದು ಒಂದು ರಾಯಚೂರಿಂದ ಹೋಗ್ತಾ ಇದ್ದು ಅಕ್ಕಿ ಹೋಗ್ತಾ ಇತ್ತು, ವಿಶೇಷವಾಗಿರ್ತಕ್ಕಂಥ ಯಾದಾದ್ರಿ ಹತ್ರ ಹೋಗ್ತಾ. ಅದಕ್ಕೆ ರಾಯಚೂರು ಅಕ್ಕಿ ಸಣ್ಣ ಅಂತ ಕರೆಯೋರು. ಇದು ಮೊಸರನ್ನಕ್ಕೆ ಹೋಗೋದು, ಚೆನ್ನಾಗಿ ಬೇಯೋದು, ಒಳ್ಳೆ ಹಣ್ಣು. ಹೇಗೆ ಕೆಲವು ಅಕ್ಕಿಗಳು ಇದಕ್ಕೇ ಹೋಗಬೇಕು ಅಂತಿತ್ತು ಅದು ಬರ್ತಿತ್ತು, ಅದು ಆಮೇಲೆ ಕೂಡ ನಿಲ್ಲಿಸ್ಬಿಟ್ರು. ಯಾಕೆಂದರೆ ಈ ಜಗನ್ಮೋಹನ್ ರೆಡ್ಡಿಗೆ ಏನು ದುಡ್ಡು ಆಸೆ ಅಂದರೆ, ನಾವು ಆಂಧ್ರದಲ್ಲಿದ್ದಾಗ ಏನೂ ದುಡ್ಡೇ ಮಾಡ್ಕೊಳ್ಳಿಲ್ಲ. ವೆಂಕಟರಮಣನ್ ಮಾರೇ ಬಿಡ್ತಿದ್ದೇನೆ ಒಂದು ಸ್ವಲ್ಪ ದಿವಸ ದೇರದವನು ಇದ್ದಿದ್ರೆ. ಇವಾಗ ಪುಣ್ಯಕ್ಕೆ ಏನು ಅಂದರೆ ಚಂದ್ರಬಾಬು ನಾಯ್ಡು ಆಗಲಿ ಬಂದಿದ್ದಾಗಲಿ, ಪವನ್ ಕಲ್ಯಾಣ್ ಬಂದಿದ್ದಾಗಲಿ ವಿಶೇಷತೆ ಅಂದರೆ ಇನ್ನು ಮೇಲಾದರೂ ಪುಣ್ಯಾಹ ಅಂತ. ಪಾಪ ಆಗಲೇ ವಿವೀನಾ ಹೇಳಿದ್ಲು, ಪವನ್ ಕಲ್ಯಾಣ್ ಪುಣ್ಯಾಹ ಮಾಡಿಸ್ತಾರೆ ಅಂತ. ನಿಮಗೆಲ್ಲ ಒಂದು ರಹಸ್ಯ ಹೇಳ್ತೀನಿ. ಯಾರು ಈ TV ನೋಡ್ತಾ ಇದ್ದೀರೋ, ಪವನ್ ಕಲ್ಯಾಣ್ ಕಿವಿಗೋ ಚಂದ್ರಬಾಬು ನಾಯ್ಡು ಕಿವಿಗೋ ಹೇಳಿ, ಬ್ರಹ್ಮಾಂಡ ಗುರುಗಳು ಹೇಳ್ತಾ ಇದ್ದಾರೆ ಏನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಈಸಿ ಅಂತ. ನೀವೆಲ್ಲ ಹೊರಗಡೆ ಹೋಗ್ಬಿಟ್ಟು ದೊಡ್ಡ ಹೋಮ ಏನು ಮಾಡಬೇಕಾಗಿಲ್ಲ. ಆವತ್ತೇನೆ ನಾರದ ಮಹಾಮುನಿಗಳು ಪಾಪನಾಶಮ ಹತ್ರ ಬರೆದಿದೆ. ಇವತ್ತು ಅಲ್ಲಿ ಹೋಗಿ ನೀವು ನೋಡಿ, ಶಾಸನ ನೋಡ್ತೀನಿ ನಾನು ಅಂತ ಹೇಳ್ತೀನಿ. ಅಲ್ಲಿ ಜಪಾಲಿ ಆಂಜನೇಯ ಅಂತಿದ್ದಾನೆ. ಏನೇಳೆ ಬೆಟ್ಟದ ಮೇಲೆ ಜಪಾಲಿ ಅಂದರೆ ಅವನು ಒಂದು ಪಾದ 30 ಅಡಿ ಆಂಜನೇಯ ಇಟ್ಟಿದ್ದಾನೆ. ಪ್ರತಿದಿನ 2 ವಾರ ರಾತ್ರಿಯಲ್ಲಿ ಬಂದು ಜಪವನ್ನು ಮಾಡ್ತಾನೆ. ರಾಮ್ ರಾಮ್ ಅಂತ ಕೇಳ್ತಾರೆ. ಪಾಪನಾಶ ಹಿಂಗೆ ಹೋಗ್ತಾ ಡೌನಲ್ಲಿ ಜಪಾಲಿ ಆಂಜನೇಯ ಇದೆ. ಆ ಸ್ಥಳದಲ್ಲಿದೆ ಇವತ್ತಿಗೂ ಆಂಜನೇಯ ಕಾಲಿಟ್ಟಿರ್ತಕ್ಕಂಥ ಸ್ಥಳ. ಆ ಜಾಗದಲ್ಲಿ ಇಟ್ಟಿರ್ತಕ್ಕಂಥ ವಿಶೇಷತೆ ಏನು ಅಂದರೆ ಅವನೊಂದು ರಹಸ್ಯ ಬರೆದಿದ್ದಾನೆ ಪಾಪನಾಶಮಲ್ಲಿ, ಸ್ವಯಂ ಗಂಗೆ. ಅದಕ್ಕೆ ಅವಳನ್ನ ಜಾನುಪುತ್ರಿ ಜಾಹ್ನವಿ ಋಷಿಗಳ ಮಗಳು ಜಗಂಗೆ, ಪಾಪಗಳ ನಾಶಿನಿ, ಹೆಸರೇ ಪಾಪನಾಶಿನಿ. ಏನು ಹೇಳುತ್ತೆ, ಪಂಚಗಂಗಾ ಎಲ್ಲಿರುತ್ತೋ ಯಾವ ಕ್ಷೇತ್ರದಲ್ಲಿ, ಮಂಗಳೂರಲ್ಲಿ ಪಂಚಗಂಗಾ ಇದೆ, ಇನ್ನೆಲ್ಲೂ ಜಗತ್ತಲ್ಲಿ ಪಂಚಗಂಗಾ ಇರತಕ್ಕಂಥದ್ದು ಒಂದು ತಿರುಪತಿಯಲ್ಲಿ, ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳೂರಲ್ಲಿ, ಉಜ್ಜಯಿನ ಮಹಾಕಾಳೇಶ್ವರ ಕ್ಷೇತ್ರದಲ್ಲಿ, ಕಾಶಿಯಲ್ಲಿ, ಈ 6 ಸ್ಥಳದಲ್ಲಿ ಪಂಚಗಂಗಾ ಕ್ಷೇತ್ರ. ಇನ್ನೊಂದು ರಾಮೇಶ್ವರದ ಹತ್ರ ಒಂದು ಹಳ್ಳಿಯಲ್ಲಿ
ಏನು ಧನುಷ್ಕೋಡಿಗೆ ಹೋಗ್ತೀವಿ ಆ ಜಾಗ. ಈ ಪಂಚಗಂಗೆ ಇವತ್ತು ಏನು ಅಂದರೆ ತಿರುಪತಿಯ ಬೆಟ್ಟದ ಮೇಲೆ 5 ಗಂಗೆ ಇದೆ. ವಿಶೇಷವಾಗಿರೋ ಈ 5 ಗಂಗೆನ ನೀವು ತಗೊಂಡ್ರೆ, ನೀರುಗಳನ್ನ ತಗೊಂಡ್ರೆ ಪುಣ್ಯಾಹ ಮಾಡಿದ್ರೆ ಸಾಕು ಅಂತ ಆ ಕಾಲದಲ್ಲಿ ಇನ್ ಕೇಸ್ ಈ ಥರದ್ದೇನಾದರೂ ಆದರೆ ಅಂದರೆ ಅವ್ನು ಮುಂದಾಲೋಚನೆ ಮಾಡ್ಬಿಡ್ತಾನೆ ಭಗವಂತ. ಸೊ ಅದನ್ನು ನೀವುಗಳು ಪುಣ್ಯಾಹ ಮಾಡ್ಬೋದು. ಇವತ್ತಿಗೂ ನಾವು ಹೊರಗಡೆ ಬಂಗಾರದ ಬಾಗಿಲಿಂದ ಆಚೆ ಬರ್ತೀವಿ, ಬಂದ ತಕ್ಷಣ ಶ್ರೀನಿವಾಸನಿಗೆ ವೈಕುಂಠ ಏಕಾದಶಿ ದಿವಸ ಬಿಡ್ತೀವಲ್ಲ ಬಾಗಿಲು, ಆ ಬಂಗಾರದ ಬಾಗಿಲು ಕಾಣುತ್ತೆ, ಅದು ಎದುರುಗಡೆ ಒಂದು ಬಾವಿ ಇದೆ. ಎಲ್ಲಿ ಅಂದರೆ ಒಕಳಾದೇವಿಗೆ ಹೋಗೋಕ್ಕೆ ಬಲಗಡೆ ಒಂದು ಬಾವಿ. ಆ ಬಾವಿ ನೀರು ತಗೊಳ್ಳಿ, ಓಪನ್ ಮಾಡಿ ಗೇಟ್ನ, ತಗೊಳ್ಳಿ ನೀರನ್ನ. ಅವ್ನು ಬರ್ದಿರ್ತಾನೆ ಆ ಕಾಲದಲ್ಲಿ ಶಾಸನ. ಹಿಂದ್ಗಡೆ ದೇವಿ ಪುರಾಣದಲ್ಲೂ ಬರೆದಿದೆ, ಮಹಾವಿಷ್ಣುನೂ ಬರೆದಿದೆ. ಎಲ್ಲಿ ಆ ಬೆಳ್ಳಿನಲ್ಲಿ ಒಂದು ಆರ್ಚ್ ಹಾಕ್ಬಿಟ್ಟು ವಿಷ್ಣುಗೆ ಅರ್ಪಿಸ್ತಕ್ಕಂಥದ್ದು. ಎಲ್ಲರೂ ಬಂದು ವೈಕುಂಠ ವಿಶೇಷವಾಗಿರ್ತಕ್ಕಂಥ ವಿಮಾನ ವೆಂಕಟೇಶ್ವರ ಅಂತ ನೋಡ್ತಿರಲ್ಲ, ಅಲ್ಲಿ ಬರೆದಿದೆ ಲೈನ್ಸು. ನೀವು ಓದೋಕ್ಕಾಗಲ್ಲ, ನನಗೆ ಗೊತ್ತು ಓದೋಕ್ಕೆ, ಕೆಲವು ಋಷಿಗಳಿಗೆ ಗೊತ್ತಾಗಿದೆ. ಸೊ ಅದನ್ನೆಲ್ಲ ನೀವು ಪುಣ್ಯ ಹಾಕಿ ಏನು ಅಂದರೆ ಬ್ರಹ್ಮಾಂಡ ಗುರುಗಳನ್ನ ಚೆನ್ನಾಗಿ ಕೇಳಬೇಕು ನೀವು, ಪರಿವರ್ತನೆ ಆಗತ್ತೆ. ಈಸಿ ಮೆಥಡ್. ಅವೆಲ್ಲವನ್ನೂ ಕೂಡ ಈಗ ಯಾಗದ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ ಗುರುಜಿ. ಅವ್ರಿಗೆ ಹೇಳಕ್ ಗೊತ್ತಾಗಲ್ಲ. ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಕೊಳ್ಳೇಗಾಲದಿಂದ ಬಾಲರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಲರಾಜು ಅವರೇ. ನಮಸ್ತೆ ಮೇಡಮ್. ಬಾಲರಾಜು ಅವರೇ, ತಮ್ಮ ಪ್ರಶ್ನೆ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಮಾತಾಡಿ ಬಾಲರಾಜು, ಪ್ರಶ್ನೆ ಕೇಳಿ. ಹಲೋ ಮೇಡಮ್, ನಾನು ಬಾಲರಾಜು ಮೇಡಮ್. ಹಾ ಹೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಮೇಡಮ್, ಈ ತರ ಮಾಡ್ತಾ ಇದಾರಲ್ಲ ಭಕ್ತರು, ಇದೆಲ್ಲ ಮೋಸ ಅಲ್ವಾ ಮೇಡಮ್? ಎಲ್ಲ ಕಲಬೆರಕೆ ಮಾಡ್ತಾ ಇರೋದು ನಿಜ. ಒಳ್ಳೆಗಳ ಮೇಡಮ್. ಸರ್ ಗುರುಜಿ ಸರ್ ನಮಸ್ತೆ ಸರ್. ಚೆನ್ನಾಗಿದೆ ಬಾಲರಾಜ, ನಿಂದ ಹೆಸರು 4 ಸರಿ ಹೇಳಿದ್ರಪ್ಪ ಎಮ್ಮ ಆಗ್ಲಿಂದ. ಸರ್ ಇವೆಲ್ಲ ಮಾಡ್ತಾ ಇದಾರೆ, ಎಲ್ಲ ಮೋಸ ಅಲ್ವಾ ಸರ್? ಎಲ್ಲ ಅಯ್ಯೋ ಮೋಸ ಅಂತ ಟಿವಿ 40 ಸರಿ ಹೇಳಾಯ್ತು. ಈಗ ಮೋಸ ಅಂದ್ರೆ ನೀನು ಹೋಗಿ ಏನ್ ಮಾಡ್ತೀಯಪ್ಪ? ಈಗ ಪುಣ್ಯಾಹ ಮಾಡಿಸಿ ಬೇರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಪಾಡಿದ ಪಾಪ ಕರ್ಮಕ್ಕೆ ಏನ್ ಮಾಡ್ದ ಅವನು ಅನುಭವಿಸ್ತಾ ಇದ್ದಾನೆ. ದಂಡಂ ದಶಗುಣಂ ಸೋತೋದ್ನ ನೆಗೆದು ಬಿದ್ದೋದ, ಒಂದು 7 ಸೀಟ್ ಬಿಟ್ಕೊಂಡು ಮಿಕ್ಕಿದ್ದೆಲ್ಲ ನೆಗೆದು ಬಿದ್ದೋದ. ಆದರೆ ಇನ್ನು ಮೇಲೆ ಅವನಿಗೆ ತೊಂಡ್ರೋಗ ಶುರು ಆಗ್ತಾನೆ, ಚರ್ಮವ್ಯಾಧಿ. ನೀನು ಹೆಂಗೆ ದನದ ಮಾಂಸವನ್ನು ಹೇಗೆ ಎಣ್ಣೆನ ಮಾಡ್ತಾ ಇದೆಯೋ, ಮೀನು ಎಣ್ಣೆನ ಹೆಂಗೆ ಸೋರಿಸ್ತಾ ಇದೆಯೋ, ಅದಕ್ಕೆ ರೀತಿಯಾಗಿ ಅವನು ಅನುಭವಿಸ್ತಾನೆ. ಡೋಂಟ್ ವರಿ, ಇನ್ನೂ ಮಾಡ್ಬೇಕಾಗ ಸ್ವಲ್ಪ ದಿವಸಕ್ಕೆ ಹೋಗ್ತಾ ಮುಂದೆ ಮುಸಲ್ ಪಂಡಗ, ಮುಂದೆ ಇದೆ ಮಾರಿ ಹಬ್ಬ ಅಂತ ಇದೆ ಅವನಿಗೆ ಕಾದಿದೆ. ಅವ್ರ ಅಪ್ಪನಿಗೆ ದಂಡ ಕೊಟ್ಟು ನರಸಿಂಹಸ್ವಾಮಿ ಹಿರಣ್ಯಕಶಿಪು ಥರ ಹೆಂಗೆ ಭಗತ್ ತಿಂದುಬಿಟ್ನೋ ಹಾಗೆ ಇವನಿಗೂ ಕಾದಿರತಕ್ಕಂಥದ್ದು ಇದೆ. ಡೋಂಟ್ ವರಿ ಪಾಪ, ಇನ್ನು ಮುಂದಕ್ಕಾದರೂ ನಾವೇನು ಮಾಡಬೇಕು, ಏನೇನು ಪರಿವರ್ತನೆ ಮಾಡಬೇಕು. ಪಾಪ ತಿರುಪತಿಗೆ ಹೋಗೋರಿಗೆ ನೆಕ್ಸ್ಟ್ ಲಾಡು ತಿನ್ನಲೋ ಬೇಡವೋ ಆತಂಕಗಳಿರುತ್ತೆ. ಖಂಡಿತ ಗುರುಜಿ. ಅದಕ್ಕೆ ಇದು ಮುಟ್ಟಿದ್ರೆ ಪಾಪನ, ಇದು ಮುಟ್ಟಿದ್ರೆ ಸರೋಗತ್ತಾ, ಅಥವಾ ಹಾಕಿರೋ ಡೌಟಾ, ಇನ್ನು ಕ್ಲೀನ್ ಮಾಡಿದಾರಾ ಅನ್ನೋದು. ಯಾಕೆಂದರೆ ಎಷ್ಟೋ ಜನ ಮಡಿವಂತರು ಇರ್ತಾರೆ, ಎಷ್ಟೋ ಜನ ಆಸೆ ಇಟ್ಕೊಂಡಿರ್ತಾರೆ, ಎಷ್ಟೋ ಜನ ಮನೆಯದು ಕುಲದೇವರು ಅಂತ ಓದಾಡ್ತಿರ್ತಾರೆ. ಕೆಲವ್ರಿಗೆ ಆಸೆ ಆ ಲಾಡು ತಿನ್ನಕ್ಕೋಸನ್ನೇ ತಿರುಪ್ತಿಗೆ ಹೋಗ್ತಿರೋ, ದೇವ್ರ ದರ್ಶನಕ್ಕೆಲ್ಲ. ಅಂಥವ್ರೂ ಭಾಳ ಜನ ಹೋಗ್ತಿದ್ದಾರೆ. ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ, ಇದೊಂದು ಹೊಸ ರೀತಿಯಾದ ಆತಂಕ. ಸೊ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪಂಚಗಂಗಾ ಅನುಗ್ರಹ ಏನಿದೆ, ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ಎಷ್ಟೇ ಅರ್ಚಕರು ಏನೇ ಮಾಡಲು ಜಗತ್ ರಹಸ್ಯ ಗೊತ್ತಿರತಕ್ಕಂಥದ್ದು ಏಕೈಕ 7 ಜನಕ್ಕೆ ಮಾತ್ರ. ಅದರಲ್ಲಿ ಬ್ರಹ್ಮಾಂಡ ಗುರುಗಳು ಒಬ್ರು ಇಡೀ ಭೂಮಿ. ಹಾಗಾದ್ರೆ ಈಗ ಲಡ್ಡು ಕಳೆದ 4 ವರ್ಷದಿಂದ ದೇವಸ್ಥಾನಕ್ಕೆ ಹೋಗಿ ಲಡ್ಡು ತೆಗೆದುಕೊಂಡು ಬಂದು ತಾವು ತಿನ್ನೋದಲ್ಲಿ ಎಲ್ರಿಗೂ ಕೂಡ ಹೌದು. ಲಡ್ಡು ತಿಂದಂಥವ್ರು ಯಾವುದೇ ಪ್ರಾಯಶ್ಚಿತ ಮಾಡಬೇಕು ಅನ್ನುವಂತಹ ಭಾವನೆ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಗುರುಜಿ? ತಿಂದಾಗೋಗಿರುತ್ತಮ್ಮ. ಈಗ ಫಾರ್ ಎಕ್ಸಾಂಪಲ್ ಏನು ಬೇಡ, ಬೇಕ್ರಿಗೆ ಹೋಗ್ತೀಯ, ಎಗ್ಲೆಸ್ ಕೇಕ್ ಕೊಡ ಅಂತ ಅವನ ಹೇಳ್ತಾನೆ, ಇವನು ಹಾಕ್ಕೊಟ್ಟಿರ್ತಾನೋ, ಬೇಕು ಅಂತ ತಿನ್ನಿಸ್ತಾನೆ. ಫ್ರೆಂಡ್ಸ್ ಇರ್ತಾರೆ, ಬೇಕು ಅಂತ ಹೊಟ್ಟೆ ಕಿಚ್ಚಿ ತಿನ್ನಿಸ್ತಾರೆ, ನನ್ನ ಮಗನ ತಿನ್ನಿಸು ಅಂತ. ಕೆಲವ್ರ ಹೆಸರು ಬೇಡ, ಭಾಳ ಜನ ಬಲವಂತವಾಗಿ ತಿನ್ನಿಸಿ ಕೆಲವರೆಲ್ಲ ಮೃತ್ಯು ಸಾಯಿಸಿರ್ತಕ್ಕಂಥದ್ದು ಉಂಟು. ಸೊ ಹಾಗೆಲ್ಲ ಏನು ಮಾಡ್ತೀರಾ, ಈ ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶದ ಒಬ್ಬ ಮನುಷ್ಯನ ತಿನ್ನಲ್ಲ ಅನ್ನೋನ್ನ ಬಲವಂತವಾಗಿ ತಿನ್ನಿಸೋದು ತಪ್ಪೆ, ಬೇಕು ಅಂತ ಇಡೀ ಸಮಾಜನ ಹಾಳು ಮಾಡೋದು ದೊಡ್ಡ ತಪ್ಪೆ. ಇಂಥ ಒಂದು ಗೋರ್ದವ್ರಿಗೆ ಏನು ಹೇಳಂದ್ರೆ, ಟಿ ವಿಲಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಗನ್ನಿಟ್ಟು ಶೂಟ್ ಮಾಡಿದ್ರು ಪಾಪ ಬರಲ್ಲ. ಆದರೆ ಪಾಪ ಟಿ ವಿಲಿ ಏನೇ ಅಂದರೆ ಹೀಗೆಲ್ಲ ಹೇಳ್ಬಾರ್ದು ಗುರುಗಳು ಏನು ಬಿಡ್ತಾರೆ, ಪಾಪ ಅವ್ರಿಗೆಲ್ಲ ಭಯ. ನನಗೇನು ಭಯ ಇಲ್ಲ. ಪ್ರಶ್ನೆ ಇಷ್ಟೇ, ಏನು ಅಂದರೆ ಯಾವುದೇ ಒಂದು ಲಾಡು ಆಗಲಿ, ಯಾವುದೇ ಒಂದು ಕ್ಷೇತ್ರನಾಗಲಿ ಅಧರ್ಮವನ್ನು ಮಾಡಿಕೊಡ್ದು ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ನೀವು ಇವಾಗ ತಂತಿದ್ದೀರಾ, ಮೈಸೂರಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ವಿಷವನ್ನು ಹಾಕಿರ್ತಕ್ಕಂಥವರು ಉಂಟು. ಎಷ್ಟು ಜನ ಸತ್ತೋದ್ರು, ಅದು ಪಾಪ ಅಲ್ವೇ? ಹಾಗೆ ಧರ್ಮಸ್ಥಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ವಿಷ ಜಂತುವಾಗಿ ಪರಿವರ್ತನೆ ಯಾರೋ ಒಬ್ಬ ಮಾಡಕ್ಕೆ ಹೋಗಿದ್ದ, ಅದು ನಿಲ್ಲಿಸ್ಬಿಟ್ರು. ತಪ್ಪಲ್ವೇ? ಏನು ಬೇಡ, ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನಂಬ್ತಿರೋ ಬಿಡ್ತೀರಾ ನೀವು, ನಾನು ಹೇಳ್ತೀನಿ ಕೇಳಿ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಕೋತಿ ಸತ್ತೋಗಿತ್ತು ಮೇಲೆಗಡೆ, ಗೊತ್ತಾ ನಿಮಗೆ? 1000 ಜನ ನೆಗೆದು ಬಿದ್ದೋದ್ರು. ಆ ಕೋತಿ ಸತ್ತೋಗಿ 6 ತಿಂಗಳಾಗೋಗಿದೆ. ಈ ನನ್ನ ಮಕ್ಕಳು ಕ್ಲೀನೇ ಮಾಡಿಲ್ಲ ಯಾರು ಸರ್ಕಾರದವರು. ಆವಾಗ ಬೆಟ್ಟದ ಮೇಲೆ ಹೋಗಿ ಆ ಮೇಲ್ ಟ್ಯಾಂಕಲ್ಲಿ ನಾನೇ ಸ್ವತಃ ನೋಡಿದ್ದೀನಿ ಸಾಕ್ಷಿಭೂತವಾಗಿ. ಏನಯ್ಯ ಇದು ಸತ್ತೋಗಿದ್ದು, ನಿಮ್ಗೇನು ಬಂದು ದೊಡ್ಡ ರೋಗ ಅಂತ. ಕೋತಿ ಸತ್ತು ಎಷ್ಟು ತಿಂಗಳು? 6 ತಿಂಗಳಾಯಿತು. ಸೊ ಅದನ್ನು ಕ್ಲೀನ್ ಮಾಡಿಸಿ ಮಟ್ಟಿ ಆಮೇಲೆ ಪಾಪ ಹೋದಂತಿರ್ಕೊಂಡು ಕೇರಳಲ್ಲಿ ಪೇಪರ್ಲಿ ಇದೆ, ಕಟಿಂಗ್ ಮಾಡಿ ನಾನೇ ಇಟ್ಕೊಂಡಿದ್ದೀನಿ. ಆ ಥರ ಯಾರು ಹೇಳ್ತಾರೆ ನಿಮಗೆ ಧೈರ್ಯವಾಗಿ? ಯಾರೂ ಹೇಳಲ್ಲ. ಅದಕ್ಕೆ ಹೇಳೋದು, ಎಲ್ಲೆಲ್ಲಿ ಅನ್ಯಾಯ ಮಾಡಬೇಕು ಅಂತ ನಮ್ಮನ್ನು ಕಾಯ್ತಾ ಇದ್ದಾರೋ ವಿದೇಶದಿಂದ, ಹೊರಗಡೆಯಿಂದ ಜನಗಳು. ಅದಕ್ಕೆ ಧರ್ಮದಲ್ಲಿ ಏನು ಹೇಳುತ್ತೆ, ಸನಾತನ ಧರ್ಮದಲ್ಲಿ ನಾವು ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ ಏನು ಹೇಳುತ್ತೆ, ಎಷ್ಟು ತಿಳ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ.
ಬಂದ ಯುದ್ಧನ ಯಾವ ಕಾಲಕ್ಕೂ ಬಿಡಬೇಡಿ, ಇನ್ನೊಬ್ಬರು ತಂಟೆಗೆ ಹೋಗಬೇಡಿ. ಆದ್ದರಿಂದ ನಾವು ಅಲ್ಲ, ಭಗವಂತನೇ ಸ್ವತಃ ಕಲಿಯುಗ ಹೆಂಗಂದ್ರೆ ಘೋರವಾಗಿ ಅನುಭವಿಸ್ತಾರೆ. ಸೊ ಅದರಿಂದ ನೀವು ವಿಶೇಷ ಏನು ಅಂದ್ರೆ ನಾವು ಶುದ್ಧಿ ಮಾಡೋದು ಹೇಗೆ, ಏನೇನು ಮಾಡ್ಬೋದು ಮುಂದಕ್ಕೆ ಅಂತ ಶುದ್ಧಿ ಕಾರ್ಯದ ಬಗ್ಗೆ ಬರ್ತೀನಿ ಗುರುಜಿ. ಕಾಲರ್ ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಚಾಮರಾಜನಗರದಿಂದ ಅನಂತ ಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅನಂತ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್, ಗುರುಜಿ ಕೇಳಿದ್ರು ಮಾತಾಡಿ. ಗುರುಜಿ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಅನಂತ ಪ್ರಸಾದ್ ಜನಾರ್ದನ್ ಟೆಂಪಲ್ ಗುರುಜಿ. ಶುಭ ಮಸ್ತು, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರ್ಲಿ. ಆಮೇಲೆ ಹಳೆ ಗುರುಗಳ ತಮ್ಗೆಲ್ಲ ಗೊತ್ತಾಯಿದೆ ಲಾಡು ಬಗ್ಗೆ. ಈಗ ಲಾಡನ್ನ ತಗೊಂಡು 4 ವರ್ಷದಿಂದ ಜನ ತಿಂತಾ ಇದಾರೆ, ಏನೋ ಆಯ್ತು ಬಿಡಿ. ಆದ್ರೆ ನೆಕ್ಸ್ಟ್ ದಿನಗಳು ಬೇರೆ ತರ ನೈವೇದ್ಯ, ಕಲ್ಸಕ್ಕರೆ, ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ ಆ ತರನೇ ಮಾಡಿಸಿ ಕೊಡ್ಬೋದಲ್ವಾ ಗುರುಗಳ ಮುಂದಕ್ಕೆ? ಏನ್ ಮಾಡ್ಬೋದು ಅಂದ್ರೆ, ಇವರು ಈ ತುಪ್ಪನಲ್ಲಿ ಇರತಕ್ಕಂಥ ವಿಚಾರ ದೇವಸ್ಥಾನದಲ್ಲಿ ವೆಂಕಟರಮಣನಿಗೆ ಕರೆಕ್ಟಾಗಿ 111 ನೈವೇದ್ಯ, ಚಪ್ಪನ್ ಭೋಗ್ ಅಂತ ಏನು ವಿಶೇಷವಾಗಿ ಪೂರಿ ಜಗನ್ನಾಥಲ್ಲಿ 56 ವೆರೈಟಿ ನೈವೇದ್ಯ ಮಾಡ್ತಾರೋ, ತಿರುಪತಿ ವೆಂಕಟರಮಣಗೆ ಏನು ಹೇಳುತ್ತೆ, ಕುಂಭಮೇಳ ನಡೆದ ಹಾಗೆ ಯಾವತ್ತು ನಡೆಯುತ್ತೋ, ವಿಶೇಷವಾಗಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಸಮಯದಲ್ಲಿ ಉಜ್ಜೈನ್ ಮಹಾಕಾಳೇಶ್ವರ ನಡೆಯುತ್ತೋ ಹಾಗೆ ತಿರುಪತಿಲಿ ಏನು ಹೇಳುತ್ತೆ, ಪ್ರತಿ ಬ್ರಹ್ಮೋತ್ಸವಕ್ಕೆ ಒಂದೊಂದು ನೈವೇದ್ಯ ಚೇಂಜ್ ಆಗುತ್ತೆ. ಸೊ ನೀವೆಲ್ಲ ಏನು ಮಾಡ್ಬೋದು, ಇನ್ಮೇಲೆ ಲಡ್ಡು ಬಿಟ್ಬಿಡಿ. ಅಲ್ಲಿ ಸೂಪರಾಗಿ ಮಾಡ್ತಕ್ಕಂಥದ್ದೇನೋ ಪೊಂಗಲ್, ಆಹಾ ಸೂಪರ್. ಸರಿ, ತುಪ್ಪ ಹಾಕದೇ ಇರತಕ್ಕಂಥ ಏನೇನಿದೆಯಾ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಖಾರದ ಪೊಂಗಲ್ಲು. ಅದು ಬಿಟ್ಟರೆ ಮೊಸರನ್ನ, ಅದು ಸೂಪರಾಗಿ ಮಾಡ್ತಾರೆ. ಯಾಕೆ ಮೊಸರನ್ನ ಅಂದರೆ, ಒರಳಲ್ಲಿ ಇವತ್ತಿಗೂ ಅನ್ನನ ಒರಳು ಚಿತ್ರಾನ್ನ ಮಾಡ್ತಾರೆ ಪ್ರತಿ ಗುರುವಾರ, ತಿರುಪ್ಪಾವೈ ಸೇವೆ ಅಂತ. ಅಂಥದ್ದೆಲ್ಲ ತೊಗೊಬನ್ನಿ. ಲಡ್ಡು ಹಾಗೂ ನಿಮಗೆ ಏನೋ ಡೌಟ್, ಅಯ್ಯೋ ಲಡ್ಡು ಬೇಡ ಗುರುಗಳೇ, ಚೇಂಜ್ ಮಾಡೋಣ. ನೋಡಿ, ತಿರುಪತಿಯಲ್ಲಿ ನೀವು ಹೋಗ್ಬಿಟ್ಟು ಅಂಗಡಿಲಲ್ಲ, ಹೊರಗಡೆ ದೇವಸ್ಥಾನದ ಒಳಭಾಗದಲ್ಲಿರ್ತಕ್ಕಂಥ ನೀವೇ ಏನಾದರೂ ತಗೊಂಡು ದರ್ಶನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ದ್ವಾರಪಾಲಕರಿಂದ ಹೋಗಿ ಉಂಡಿಯನ್ನು ಮುಟ್ಟು ನಮಸ್ಕಾರ ಮಾಡಿ ನರಸಿಂಹ ಹತ್ರ ಹಲೋ ಅಂತ ಬಂದು ತೊಗೊಂಡ್ರು ಸಾಕು ಅನ್ನತ್ತೆ. ಅಂದರೆ ನಿಮ್ಮ ಪ್ರಸಾದ ನೀವೇ ನೈವೇದ್ಯ ಮಾಡ್ಕೋಬೋದು. ಕೆಲವರಲ್ಲಿ ನೈವೇದ್ಯ ಮಾಡಲ್ವಲ್ಲ, ಸೊ ನೀವು ನೈವೇದ್ಯ ಮಾಡ್ಕೊಳಕ್ಕೆ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಬೋದು. ಆಮೇಲೆ ನೀವು ಹೇಳ್ದಂಗೆ ಲಾಡುಗೆ ಹಾಕೋದನ್ನೇ ಗೋಡಂಬಿ, ದ್ರಾಕ್ಷಿ, ಫಸ್ಟ್ ಕ್ಲಾಸ್ ಆಗಿ ಕಲ್ಕರ್ಚೂರು, ಅಲ್ಲಿ ಕೆಂಪು ಕಲ್ಸಕ್ಕರೆ ಹಾಕ್ತಾರೆ, ಭಾಳ ಚೆನ್ನಾಗಿರುತ್ತೆ. ಸೊ ಇಂಥದ್ದೆಲ್ಲ ಏನು ಮಾಡ್ಬೋದು, ಅದನ್ನು ಡೈರೆಕ್ಟಾಗಿ ಒಂದೊಂದು ಇಷ್ಟು ಕೊಟ್ಬಿಡೋದು. ಇವ್ರು ಕೊಡೋ ಪುಟ್ಕೋಸಿ ಒಂದು ಚಿಕ್ಕ ಲಡ್ಡು ಬಿಟ್ಟು ಮೊದಲು ಕೊಡ್ತಾ ಇದ್ದಿದ್ದು ಅಷ್ಟೇ, ಸ್ವಲ್ಪ ದೊಡ್ಡದಾಗೆ ಕೊಡ್ಬೋದಾಗಿತ್ತು ಅಂತ ಬೈಕೊಂತಿದ್ವಿ, ಏನೋ ಬಿಟ್ಟು ಕೊಡ್ತೀರಾ ಅಂತ. ಈ ನೋಡಿ ಮೊಸರನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ಪೊಂಗಲ್ ನಿಲ್ಲಿಸ್ಬಿಟ್ಟಿದ್ದಾರೆ, ಖಾರದ ಪೊಂಗಲ್ ನಿಲ್ಲಿಸ್ಬಿಟ್ಟಿದ್ದಾರೆ, ಹುಳಿಯನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ದೋಸೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂತೀರಾ, ಸಿಹಿ ದೋಸೆನೂ ಮಾಡ್ತಾಯಿದ್ರು, ಖಾರದ ದೋಸೆ ಮಾಡ್ತಾಯಿದ್ರು, ಅದು ಚೆನ್ನಾಗಿ ತಿಂತಾ ಇದ್ವಿ. ಮೊಸರನ್ನ ಫಸ್ಟ್ ಕ್ಲಾಸ್. ಸೊ ಅದರಿಂದ ನೈವೇದ್ಯಕ್ಕೆ ಆಪ್ಷನ್ಸ್ ಬೇಕಷ್ಟಿದೆ. ಸೊ ನಾನು ಏನು ಹೇಳ್ತೀನಿ, ನಿಮ್ಮ ಥರದವರು ಅಕಸ್ಮಾತ್ ಅನುಕೂಲ ಬೇಜಾರು ಮಾಡಿಕೊಂಡ್ರು, ಹಳೆಬರೆಲ್ಲ ಇರ್ತಾರೆ. ಸೊ ನಾನು ಚಂದ್ರಬಾಬು ನಾಯ್ಡುಗಾಗಲಿ, ನಾನು ಪರಿಪೂರ್ಣವಾಗಿರ್ತಕ್ಕಂಥ ವಿಶೇಷ ಪವನ್ ಕಲ್ಯಾಣ್ಗಾಗಲಿ ನಾನು ಒಂದಷ್ಟು ಜನ ಪತ್ರ, ಏಕೆಂದರೆ ನಮ್ಮ ಮಿತ್ರರೇ ವಿಶೇಷವಾಗಿ ಇವತ್ತು ಜಗನ್ ಚೌಧರಿ ಅಂತ, ಡಾಕ್ಟರ್ ಜಗನ್ಮೋಹನ್ ರೆಡ್ಡಿ ಎಲ್ಲ ಸದ್ಯ ಜಗನ್ ಚೌಧರಿ ಅಂತ ಚಿತ್ತೂರಿಗೆ MLA ಆಗಿದ್ದಾರೆ, ನಮ್ಮ ಭಾಳ ಆಪ್ತರು. ಸೊ ಅವ್ರು MLA ಆಗಬೇಕಾದ್ರೂ ಕಾರಣ ನಂದೆ ತಿರುಪತಿ ವೆಂಕಟರಮಣ ಅಂತ. ಸೊ ಅವರೇ ಇನ್ಚಾರ್ಜ್ ಆದಾಗ ಅವ್ರಿಗೂ ಹೇಳ್ತೀನಿ ನಾನು, ಹೋಗ್ಬಿಟ್ಟು ಏನು ಅಂದರೆ ಇನ್ಮೇಲೆ ಈ ರೀತಿ ನಿಮ್ಮ ಒಂದು ಕೋರಿಕೆನ ಅಲ್ಲಿ ವ್ಯವಸ್ಥೆ ಮಾಡೋಣ, ಪೊಂಗಲ್ಲೇ ಕೊಡಲಿ, ಚಿತ್ರಾನ್ನೇ ಕೊಡಲಿ, ಬೇರೆ ದೇವಸ್ಥಾನ ಕೊಡ್ತಾ ಇಲ್ವಾ, ಕೊಡೋಣ. ಮತ್ತೊಂದು, ಕಳೆದ 4 ವರ್ಷದಿಂದ ಆದಂತಹ ಪ್ರಮಾದ ಬಹುಶಃ ಇನ್ನು ಮುಂದೆ ಅದು ರಿಪೀಟ್ ಆಗಲ್ಲ ಅಂತ ಅನ್ಸುತ್ತೆ. KMF ತುಪ್ಪ ಕೂಡ ಹೋಗ್ತಾ ಇದೆ. ಸೊ ಹಾಗಾಗಿ ಯಾರು ಭಯ ಪಡುವಂಥ ಅಗತ್ಯ ಇಲ್ವೇನೋ. ಜೊತೆಗೆ ಈಗಂತರೂ ಭಕ್ತರ ಶ್ರದ್ಧೆಗೆ ಮೋಸ ಆಗ್ಬಿಟ್ಟಿದೆ, ಅಪಚಾರ ಆಗ್ಬಿಟ್ಟಿದೆ. ಅದಕ್ಕಾಗಿಯೇ ಈಗ ಪ್ರಾಯಶ್ಚಿತ್ತ ದೀಕ್ಷೆ ಮಾಡ್ತಿದ್ದಾರೆ ಪವನ್ ಕಲ್ಯಾಣ್ ಅವರು. ಏನ್ ಗುರುಜಿ ಇದು ಪ್ರಾಯಶ್ಚಿತ್ತ ದೀಕ್ಷೆ? ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂದ್ರೆ, ಮಾಡಿದ ಪಾಪವನ್ನ ತೊಳ್ಕೊಳ್ಳೋ ಕ್ರಮ ಅಂತ ಹೇಳ್ತಾರೆ. ಅಂದ್ರೆ ಅವನೇ ಮಾಡಬೇಕು ಅಂತ ಹೇಳ್ತಾನೆ, ಯಾರು ಮಾಡಿದ ವ್ಯಕ್ತಿನೇ ಮಾಡಬೇಕು ಅಂತ ಇಲ್ಲ, ಮಹಾರಾಜ ಮಾಡಿಸ್ಬೋದು ಅಂತ. ನೋಡು, ಆ ಕಾಲದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ, ಪರಿಶಿಂಚನೆ ಅಂತ ಕರಿತೀವಿ. ಪರಿಶಿಂಚನೆ ಅಂದ್ರೆ ಮತ್ತೆ ಪ್ರೋಕ್ಷಣೆ ಎಲ್ಲ ಮಾಡ್ಕೊಳ್ಳೋದು. ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಜೀರ್ಣೋದ್ಧಾರನ ಎಷ್ಟೋ ವರ್ಷಕ್ಕೆ ಅಂದರೆ 80 ವರ್ಷದ್ದು 60 ವರ್ಷದ್ದು ಮಾಡ್ಕೊಂಡಾಗ ಪರಿವರ್ತನೆ ಅಂಥದ್ದೇನಾದ್ರೂ ನೀವು ಮಾಡಿಸ್ವೀಗೆ ಅಂದ್ರೂ ಅದನ್ನು ಪರಿವರ್ತನೆ ಮಾಡ್ಕೋಬೋದು. ಸೊ ಆ ಪ್ರಾಯಶ್ಚಿತ್ತವನ್ನು ಯಾರು ಅಂದರೆ ರಾಜ ಮಹಾರಾಜರು. ಸೊ ಆ ಕಾಲದಲ್ಲಿ ರಾಜರು ಅಂತಿದ್ರು. ಈಗೇನು ಅಂದರೆ ಮಂತ್ರಿಗಳೇ ನಮಗೆ ರಾಜರು. ಸೊ ಅದರಿಂದ ಈಗ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆಗಲಿ, ಪವನ್ ಕಲ್ಯಾಣ್ ಬಂದಿರೋದ್ರೆ ಇನ್ನೊಂದು ತಮಾಷೆ ಏನು ಅಂದರೆ, ಚಂದ್ರಬಾಬು ನಾಯ್ಡುಗೆ ಇವಾಗ ಬಿಸಿ ತುಪ್ಪ ಇದ್ದಾಗ ಏನು ಅಂದರೆ, ಮೊದಲು ಅಷ್ಟು ಇಂಟ್ರೆಸ್ಟ್ ತೊಗೊಳ್ದೇ ಇರ್ತಕ್ಕಂಥ NT ರಾಮರಾವ್ ತೊಗೊಂಡಿರೋ ಇಂಟ್ರೆಸ್ಟು ಅವ್ರು ತೊಗೊಳ್ದೇ, ಈ ಸಲ ಬಂದಾಗ ಜನಗಳು ನಮಗೆ ಕಳಿಸಿದ್ದಾರೆ, ವೆಂಕಟರಮಣನ ಕಳಿಸಿದ್ದಾರೆ, ತುಂಬ ನಂಬಿಕೆ ಬಂದಿದೆ ಅವರಿಗೆ. ಪ್ಲಸ್ ಪವನ್ ಕಲ್ಯಾಣ್ಗೆ ವಾರಾಹಿ ಪ್ರಯೋಗ ಜ್ಞಾಪಕ ಇಟ್ಕೊಳ್ಳಿ. ಈ ನಮಗೆ ಸಂತೋಷ ಏನು ಅಂದರೆ, ಇವತ್ತು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅಂತ ವ್ಯಕ್ತಿ, ಪವನ್ ಕಲ್ಯಾಣ್ ಅಂತ ವ್ಯಕ್ತಿ ನಮಗೆ ಬಂದಿದ್ದಾರೆ ಅಂದರೆ ಇನ್ನೊಂದಷ್ಟು ಜನ ಇದ್ದಾರೆ. ಆದರೆ ಈ ವ್ಯಕ್ತಿಗಳು ಯಾಕೆ ಅಂದರೆ, ವಾರಾಹಿ ಪೂಜೆಯನ್ನು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ, ಶತ್ರು ಸಂಹಾರಕ್ಕೆ ವಾರಾಹಿ ಮಂತ್ರನೇ ಹೇಳುತ್ತೆ ಅಂದರೆ ಶತ್ರು ಸಂಹಾರ ಅಂತ. ಸೊ ಆ ವಾರಾಹಿ ಪ್ರಯೋಗದಲ್ಲೇ ಆ ವ್ಯಕ್ತಿ ಗೆದ್ದಿರೋದು, ಅವರ ಸ್ವಯಂ ಭಕ್ತ. ಆದ್ದರಿಂದ ಅವ್ರು ಮಾಡಿಸೋದ್ರಿಂದ ಎಲ್ಲೋ ಭಗವಂತ ಅಂತವ್ನು ಹುಟ್ಟಿಸಿದ್ದಾನೆ, ಅವನು ಮತ್ತೆ ಕರೆಸ್ಕೊಡೆ. ನೀವು ನೋಡಿ, ಪ್ರಾಯಶ್ಚಿತ್ತ ಅಂತ ನೀವು ಒದ್ದಾಡ್ತಿದ್ದೀರಾ, ಯಾರಿಗೆ ಗೊತ್ತು, ಉಪಮುಖ್ಯಮಂತ್ರಿಯಾಗಿ ಅವ್ರನ್ನ ಮಾಡಿಕೊಂಡು ಭಗವಂತ ಕರೆಸ್ಕೊಂಡಿರ್ಬೋದು, ಪುಣ್ಯ ಮಾಡಪ್ಪ ಅಂತ. ಇವಾಗ ನಾವು ವಿಶ್ವಕರ್ಮನ ಒಂದು ದೇವಸ್ಥಾನ ಕಟ್ಸು ಅಂತೀವಿ, ಒಂದು ಪೂಜೆ ಮಾಡೋಕ್ಕೆ ಬ್ರಹ್ಮನ್ನೇ ಇಟ್ಕೊಂಡಿರು. ಯಾರು ಶ್ರೀನಿವಾಸ ಕಲ್ಯಾಣ ಆಗಲಿ, ಗಿರಿಜಾ ಕಲ್ಯಾಣ ಮಾಡೋಕೆ ಯಾರು ಬ್ರಹ್ಮನೇ ಪೂಜಾರಿ.
ಅವನೇ ಬಂದು ಸದಾ ಕೂತ್ಕೊಂಡು ಬ್ರಹ್ಮ ಪೂಜೆಯನ್ನು ಮಾಡೋರು. ಹಾಗೆ ಇವತ್ತು ಭಗವಂತ ಕಳಿಸ್ಕೊಟ್ಟಿರ್ಬೋದು ಅಲ್ವಾ. ಸೊ ಈ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳೋ ಅವಕಾಶ ಅದು ಪದ್ಮಾವತಿ ದೇವಸ್ಥಾನದಲ್ಲಿ ಮಾಡಲಿ ಅಥವಾ ಅಲ್ಮೇಲ್ ಮಂಗ ಪರಿವರ್ತನೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ತಿರುಪತಿ ವೆಂಕಟರಮಣ ದೇವಸ್ಥಾನ ಶತಮಾನದಿಂದ ಬಂದರು. ನಾನು ಮೊದಲು ಏನು ಹೇಳಿದೆ, ತಿರುಪತಿ ಮುಚ್ಚೋಗತ್ತೆ ಅಂದರೆ ಯಾವನೂ ಕೇಳಿರಲಿಲ್ಲ. ಆಮೇಲೆ ಕರೋನಾ ಟೈಮಲ್ಲಿ ಮುಚ್ಚೋಯ್ತು. ಇನ್ನೊಂದು ತಮಾಷೆ ಏನು ಅಂದರೆ, ಮುಂದಿನ ದಿವಸಗಳಲ್ಲಿ ಇದು ಚಿಪ್ ಚೇಂಜ್ ಆಗೋಗುತ್ತೆ. ನೆಕ್ಸ್ಟ್ ನರಸಿಂಹ ಅವಕಾಶಕ್ಕೆ ಸತ್ಯಯೋಗಕ್ಕೆ ಬಂದ್ಬಿಡುತ್ತೆ. ನೀವೇನು ಕೆಲ್ಸ್ಕೋಬೇಕಲ್ಲ, ಹೋಗೋವಾಗ ನಿಮಗೆ ತಿರುಪತಿ ವೆಂಕಟರಮಣ ಅಷ್ಟೇ, ಆದರೆ ಅವನಿಗೆ ಚೇಂಜಸ್. ಸೊ ಏನು ಅಂದರೆ 7 ಹೆಡೆಗಳಿದು, 7 ಹೆಡೆಗಳು ತಿರುಪತಿ ಬೆಟ್ಟ. ಬಾಲ ಬಂದು ಕಾಳಸ್ತಿ. ಸೊ ತನ್ನ ಬಾಲದಲ್ಲಿ ಯಾವತ್ತೋ ಒಂದು ಹಾವು ಪರೆಯನ್ನು ತೆಗೆದಾಗ ತನ್ನ ವಿಷಪರವನ್ನು ತೆಗೆಯುತ್ತಂತೆ. ಸೊ ಹೀಗೆ ಕಲಿಯುಗ ಅಂತ್ಯಕಾಲದಲ್ಲಿ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಹೇಳಿ ಮಂತ್ರನೇ ಹೇಳುತ್ತೆ. ಸೊ ರಾಮಚಂದ್ರನಿಗೆ ಅನುಗ್ರಹ ಅಂದರೆ, ಯಾರು ಬೆಟ್ಟದ ಮೇಲೆ ಹೋಗ್ತೀರಾ, ಯಾರು ಬೆಟ್ಟದ ಮೇಲೆ ಬರ್ತೀರಾ, ಉಂಡಿಯಲ್ಲಿ ರಾಮ ರಾಮ ಅಂತ ಹಾಕಿ. ಆಂಜನೇಯ ಇರೋದ್ರಿಂದ ಆಂಜನೇಯನ ಸ್ಮರಣೆ ಮಾಡಿ, ಶ್ರೀನಿವಾಸನ ಸಾನ್ನಿಧ್ಯ ಪರಿವರ್ತನೆ. ಆಮೇಲೆ ಇನ್ನೊಂದು ತಮಾಷೆ ರಹಸ್ಯ ಗೊತ್ತಾ, ಬಾಲಾ ತ್ರಿಪುರ ಸುಂದರಿ ಮೇಲೆ ಬೆಟ್ಟದ ಮೇಲೆ ಇರೋದು ಬಾಲಾಜಿ, ಜೊತೆಗೆ ಬಾಲಾ ತ್ರಿಪುರ ಸುಂದರಿ ಅಮ್ಮನವರು ಸ್ವತಃ ಕಾಳಿ. ಅಣ್ಣ ತಂಗಿರ ಮಾಯೆಯಲ್ಲಿ ಇದೆಲ್ಲ ವಿಶೇಷತೆ. ಸೊ ಅವಳು ಮಹಾಕಾಳಿಯಾಗಿರೋ ಚಂದ್ರಕ್ಷೇತ್ರ ಅದು. ಸೊ ಚಂದ್ರಕ್ಷೇತ್ರದಿಂದ ನೀರೇ ಶುದ್ಧಿ ಅಂತ. ಅದಕ್ಕೆ ಕಪಿಲೇಶ್ವರ ತೀರ್ಥ, ಕಪಿಲ ತೀರ್ಥ ಕೆಳಗಡೆ ಈಶ್ವರ ಮೇಲೆ ಬಿಡ್ತಲ್ಲ, ಆ ಬೆಟ್ಟದ ಮೇಲಿಂದ ಬರುತ್ತದು ಆ ಕಪಿಲ ತೀರ್ಥ. ವಿಶೇಷವಾಗಿರ್ತಕ್ಕಂಥ ಬಂಗಾರದ್ವಾರದ ಹತ್ರ ಇರತಕ್ಕಂಥ ಬಾವಿ. ಅಡುಗೆ ಮನೇಲಿ ಒಂದು ಬಾವಿ ಇದೆ, ಅಡುಗೆ ಮನೆಯಲ್ಲಿ ರುಬ್ಗುಂಡು, ಹೊಳೆ ಅಡುಗೆ ಮನೆಯಲ್ಲಿ ವಿಶೇಷವಾಗಿರೋ ರುಬ್ಗುಂಡಿದೆ. ರುಬ್ಗುಂಡು ಪಕ್ಕದಲ್ಲಿ ಒಂದು ಬಾವಿ ಇದೆ. ಆ ಗ್ರಿಲ್ ತೆಗೆದ್ರೆ ಗೊತ್ತಾಗುತ್ತೆ ಅದು ಬಾವಿ ಅಂತ. ಆ ಬಾವಿನೂ ನಾವೆಲ್ಲ ಪೂಜೆ ಮಾಡಿದ್ವಿ. ಅದು 3 ವಿಶೇಷವಾದ ನದಿ. ಸ್ಕಂದಗಿರಿ ಅಂತ ಬೆಟ್ಟ ಇದೆ ತಿರುಪತಿ ಬೆಟ್ಟದಿಂದ ಒಳಗಡೆ 16 ಕಿಲೋಮೀಟರ್ ಪಾಪನಾಶ್ರಮ ದಾಟ್ಕೊಂಡು ಒಳಗೆ ಹೋದರೆ ಸ್ಕಂದಗಿರಿ ಬೆಟ್ಟ. ಅಲ್ಲಿ ನದಿ ಇವತ್ತಲ್ಲ, ಜೀವಂತವಾಗಿ ಯಾವತ್ತೂ ಬತ್ತು ಹೋಗಲ್ಲ. ಆ ನದಿ ನೀರನ್ನು ತಗೊಳ್ಳೋದು, ಇಂಥ ಒಂದು ವೈಶಿಷ್ಟ್ಯವಾಗಿರೋ ನೀರನ್ನು ಪ್ರೋಕ್ಷಣೆ ಕ್ಷೇತ್ರಕ್ಕೆ ಮಾಡಿದ್ರೆ ಸಾಕಂತೆ ನಾರದ ಮಹಾಮುನಿನೇ ಬರೆದಿಟ್ಟಿದ್ದಾರೆ. ನೀವು ಯಾಕೆ ತಲೆ ಕೆಡಿಸ್ಕೊಂತಾರೆ, ಎಲ್ಲ ಒಳ್ಳೇದಾಗುತ್ತೆ. ಆದಂತಹ ಪ್ರಮಾದದ ಹಿನ್ನೆಲೆಯಲ್ಲಿ ಈಗ ಶುದ್ಧೀಕರಣ ಕೆಲಸ ಆಗ್ತಾ ಇದೆ. ಸಂಪ್ರೋಕ್ಷಣೆ ಅಂದ್ರೆ ಶುದ್ಧೀಕರಣ ಕಾರ್ಯ ಆಗ್ತಾ ಇದೆ. ಜೊತೆಗೆ ನಾಳೆಯಿಂದ 3 ದಿನ ಮಹಾಶಾಂತಿ ಯಾಗವೂ ಕೂಡ ನಡೀತಾ ಇದೆ. ಹಾಗಾದ್ರೆ ಈ ಯಾಗದ ಹಿನ್ನೆಲೆ ಏನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.